ಇನ್ನು ಬಾಗಲಕೋಟೆಗೆ ಸಂಬಂಧಪಟ್ಟ ಹಾಗೆ ಈ ಬಾರಿ ಕಾಂಗ್ರೆಸ್ನಲ್ಲಿ ಬಹಳ ಟಿಕೆಟ್ಗಾಗಿ ಲಾಬಿ ನಡೆದಿತ್ತು. ಒಂದ್ ಕಡೆ ವೀಣಾ ಕಾಶಪ್ಪನವರು ತನಗೇ ಟಿಕೆಟ್ ಬೇಕು, ನಾನು ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂತ ಬೇಡಿಕೆ ಇಟ್ಟಿದ್ರು. ಆದ್ರೆ ಕೊನೆಗೆ ಹೈಕಮಾಂಡ್ ಅಳೆದು ತೂಗಿ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತಾ ಪಾಟೀಲ್ ಅವರಿಗೆ ಈ ಬಾರಿ ಮಣೆ ಹಾಕಿದೆ. ಹೀಗಾಗಿ ಕಾಂಗ್ರೆಸ್ಗೆ ಒಂದು ಕಡೆಯಲ್ಲಿ ವೀಣಾ ಕಾಶಪ್ಪನವರನ್ನ ಮನವೊಲಿಸಿ ಅವರನ್ನ ಪ್ರಚಾರಕ್ಕೆ ಕರೆತರಬೇಕಂತ ಅನಿವಾರ್ಯತೆ ಇದೆ. ಇದರ ನಡುವೆನೆ ಬಿಜೆಪಿ ಕೂಡ ಅಲ್ಲಿ ತಂತ್ರ ಹೆಣಿತಾ ಇದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಸಂಯುಕ್ತಾ ಪಾಟೀಲ್ ಅವರ ಸಹೋದರ ಅಂತಂದ್ರೆ ಕಸಿನ್ ಬ್ರದರ್ ಅವರ ಹರ್ಷ ಗೌಡ ಅಂತ ಹೇಳಿ ಅವರನ್ನ ಈಗ ಬಿಜೆಪಿ ತನ್ನ ತೆಕ್ಕೆಗೆ ಸೇರಿಸಿಕೊಂಡಿದೆ. ಈ ಮುಖೇನವಾಗಿ ಅಲ್ಲಿ ಆಪರೇಷನ್ ಆಟ ಆಡ್ತಾ ಇದೆ ಬಿಜೆಪಿ. ಆದ್ರೆ ಇದಕ್ಕೆ ಒಂದ್ ಕಡೆ ಕಾಂಗ್ರೆಸ್ ಟಕ್ಕರ್ ಕೊಡ್ತಾ ಇದ್ರೆ ಮತ್ತೊಂದ್ ಕಡೆ ಖುದ್ದು ಯತ್ನಾಳ್ ಕೂಡ ಇಂಥ ಆಟ ಎಲ್ಲ ನಡೆಯಲ್ಲ ಅಂತ ಕೌಂಟರ್ ಕೊಡ್ತಾ ಇದ್ದಾರೆ ವಿಜಯೇಂದ್ರ ಅವರಿಗೆ. ಹಾಗಾದ್ರೆ ಬಾಗಲಕೋಟೆಗೆ ಸಂಬಂಧಪಟ್ಟ ಹಾಗೆ ಏನಾಗ್ತಾ ಇದೆ, ಸಂಯುಕ್ತಾ ಪಾಟೀಲ್ ವಿರುದ್ಧವಾಗಿ ಹಣಿತಾ ಇರುವಂತ ವ್ಯೂಹ ವರ್ಕೌಟ್ ಆಗುತ್ತಾ, ಬನ್ನಿ ನೋಡೋಣ. ಈ ರೀತಿ ದ್ವಂದ್ವ ಪಾರ್ಟಿ ಒಳಗಿದ್ದು ದ್ವಂದ್ವ ನಾಟಕ ನಡೆದಿಲ್ಲ. ಅವರು ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ಸಮಯದಿಂದ ಗುರುತಿಸಿಕೊಂಡಿದ್ದಾರೆ. ಆಪರೇಷನ್, ದೊಡ್ಡ ಆಪರೇಷನ್ ನಡೆದಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮಣಿಸೋಕೆ ಬಿಜೆಪಿ ಆಪರೇಷನ್ ಅಸ್ತ್ರವನ್ನೇ ಹೂಡಿದೆ. ಸಂಯುಕ್ತಾ ಪಾಟೀಲ್ ಸಂಬಂಧಿ ಹರ್ಷಗೌಡ ಪಾಟೀಲ್ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಈ ಮೂಲಕ ವಿಜಯೇಂದ್ರ 2 ದಾಳ ಉರುಳಿಸಿದ್ದಾರೆ. ಯತ್ನಾಳ್ ಕಟ್ಟಿ ಹಾಕುವ ಮೂಲಕ ಕಾಂಗ್ರೆಸ್ಗೆ ಶಾಕ್ ಕೊಡಬೇಕು ಅಂತ ಬಿವೈಬಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಸಂಯುಕ್ತ ವಿರುದ್ಧ ಆಪರೇಷನ್ ಅಸ್ತ್ರ ಹೂಡಿದ ವಿಜಯೇಂದ್ರ. ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಹರ್ಷಗೌಡ ಬಿಜೆಪಿ ಸೇರ್ಪಡೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಮ್ಮುಖದಲ್ಲಿ ವಿಜಯಪುರದ ಯುವ ಮುಖಂಡ ಹರ್ಷಗೌಡ ಪಾಟೀಲ್ ಬಿಜೆಪಿ ಸೇರಿದ್ದಾರೆ. ಯಾರೀ ಹರ್ಷಗೌಡ ಪಾಟೀಲ್ ಎಂದು ನೋಡೋದಾದ್ರೆ, ಈ ಹರ್ಷಗೌಡ ಪಾಟೀಲ್ ಕಾಂಗ್ರೆಸ್ ಸರ್ಕಾರದಲ್ಲಿ ಸಕ್ಕರೆ ಸಚಿವರಾಗಿರುವ ಶಿವಾನಂದ ಪಾಟೀಲ್ ಅವರ ಹಿರಿಯ ಸಹೋದರ ಶಿವಶರಣಗೌಡ ಪಾಟೀಲ್ ಪುತ್ರ. ನಗರದ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾಗಿರುವ ಹರ್ಷಗೌಡ ಪಾಟೀಲ್ ಬಿಜೆಪಿ ಸೇರಿದ್ದು ಬಾಗಲಕೋಟೆ, ವಿಜಯಪುರದ ರಾಜಕಾರಣದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಹರ್ಷಗೌಡ ಬಿಜೆಪಿ ಸೇರ್ಪಡೆಗೆ ಟಾಂಗ್ ಕೊಟ್ಟ ಯತ್ನಾಳ್ ಇಂಥ ನಾಟಕ ನಡೆಯಲ್ಲ ಅಂದ್ರು. ಏನು ವಿಜಯಪುರದ ನಾಯಕ ಹರ್ಷಗೌಡ ಪಾಟೀಲ್ ಇದೀಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಈ ಕುರಿತು ನಾವು ಯತ್ನಾಳ್ ಅವರನ್ನ ಮಾತಾಡ್ಸೋಣ. ಏನ್ ಹೇಳ್ತೀರಿ? ನೋಡ್ರಿ, ಎಲ್ಲ ಗುರ್ತಾಗ್ತೈತಿ. ಈಗ ಏನು ಪ್ರಚಾರ ಮಾಡ್ತಾರೋ ನಾಟಕ ಮಾಡ್ತಾರೋ ಎಲ್ಲ ಗುರ್ತಾಗ್ತದೆ. ಈ ರೀತಿ ದ್ವಂದ್ವ ಪಾರ್ಟಿ ಒಳಗಿದ್ದು ದ್ವಂದ್ವ ನಾಟಕ ನಡೆದಿಲ್ಲ. ಇವೆಲ್ಲ ನಾಟಕ ಕಂಪನಿ ಇದು ಬರೀ ಇದೇ ಮಾಡುತ್ತೆ. ಇಲ್ಲೊಬ್ಬ ನಾನು ಹಿಂದಕ್ಕೆ ಅವ ಬಾಗೇವಾಡಿಗೆ ಎಂದು ಪ್ರಚಾರಕ್ಕೆ ಹೋಗಿಲ್ಲ. ಅಲ್ಲ, ಈಗ ಬೆಳಗಾವಿಯಲ್ಲಿ ಜಾರಕಿಹೊಳಿ ಅವರ ಫ್ಯಾಮಿಲಿ ಮಾದರಿಯಲ್ಲಿ ಇವರು ಮಾಡ್ತಾ ಇದ್ದಾರೆ ಅಂತೀರಿ? ಜಾರಕಿಹೊಳಿ ಫ್ಯಾಮಿಲಿ, ನಿರಾಣಿ ಫ್ಯಾಮಿಲಿ, ಇದು ಯಾವುದು ಇದು ಡಿಸಿಸ್ ಬ್ಯಾಂಕ್ ನುಂಗಪ್ಪ ಫ್ಯಾಮಿಲಿ ಎಲ್ಲ ನಡೀತಾವೆ. ಸಂಯುಕ್ತಾ ಪಾಟೀಲ್ ಮಾತನಾಡಿ ಹರ್ಷಗೌಡ ಬಿಜೆಪಿ ಅಂತ ಎಲ್ರಿಗೂ ಗೊತ್ತಿದೆ ಅಂದ್ರು. ಇಲ್ಲ ಸರ್, ಅವರು ಆ್ಯಕ್ಚುಲಿ ನಿಮಗೆಲ್ಲ ಈಗ ಗೊತ್ತಾಗಿರ್ಬೋದು, ಆದರೆ ಅವರು ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ಸಮಯದಿಂದ ಗುರುತಿಸ್ಕೊಂಡಿದ್ದಾರೆ. ಅದು ನಿಮಗೊಂದು ಹೊಸ ವಿಷಯ ಆಗಿರ್ಬೋದು, ಆದರೆ ಅದು ತುಂಬ ಹಳೆ ವಿಷಯ. ಅವರು ಮೊದಲಿಂದನೂ ಕೂಡ ಆ ಪಕ್ಷಕ್ಕೆ ಗುರುತಿಸ್ಕೊಂಡಿರೋದು ಎಲ್ಲರ ಸಾಮೂಹಿಕ ಒಂದು ಜಾಲತಾಣದಲ್ಲಿ ಎಲ್ಲರೂ ಕೂಡ ಇಟ್ಸ್ ಅ ಕಾಮನ್ ನ್ಯೂಸ್. ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಅವರವರ ನಿರ್ಧಾರ ತಗೊಳ್ಳುವಂಥ ಹಕ್ಕಿದೆ. ಹರ್ಷಗೌಡ ಪಾಟೀಲ್ ಬಿಜೆಪಿ ಸೇರ್ಪಡೆಯಿಂದ ಅವಳಿ ಜಿಲ್ಲೆಗಳಾದ ಬಾಗಲಕೋಟೆ, ವಿಜಯಪುರ ಜಿಲ್ಲಾ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಹರ್ಷಗೌಡ ಪಾಟೀಲ್ರನ್ನ ವಿಜಯೇಂದ್ರ ಬಿಜೆಪಿಗೆ ಸೇರಿಸಿಕೊಂಡು ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋ ಪ್ಲಾನ್ ಆಗಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ವಿರುದ್ಧ ಆಕೆಯ ದೊಡ್ಡಪ್ಪನ ಮಗನ ಬಳಕೆ ಮಾಡಿಕೊಂಡು ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ್ ಗೆಲುವಿಗೆ ಕಾರಣವಾಗಬಹುದು. ಮತ್ತೊಂದೆಡೆ ವಿಜಯಪುರ ನಗರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರೋ ವಿಜಯೇಂದ್ರ ಹರ್ಷಗೌಡ ಪಾಟೀಲ್ ಮೂಲಕ ಹಾಲಿ ನಗರ ಶಾಸಕ ಹಾಗೂ ವಿಜಯೇಂದ್ರ ರಾಜಕೀಯ ಪರಮವೈರಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಚೆಕ್ಮೇಟ್ ಇಡೋದು ವಿಜಯೇಂದ್ರ ಪಕ್ಕಾ ಪ್ಲಾನ್ ಆಗಿದೆ. ಹಿಂದುತ್ವ ಹಾಗೂ ಲಿಂಗಾಯತ ಪಂಚಮಸಾಲಿ ಸಮಾಜದ ಬಲದ ಮೇಲೆ ಬೆಳೆದ ಯತ್ನಾಳ್ಗೆ ಪರ್ಯಾಯ ಹಾಗೂ ಯುವ ನಾಯಕತ್ವವನ್ನ ಬೆಳೆಸಲು ವಿಜಯೇಂದ್ರ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆಯಾಗಿ ಹರ್ಷಗೌಡ ಪಾಟೀಲ್ ಬಿಜೆಪಿ ಸೇರುವ ಮೂಲಕ ವಿಜಯಪುರ, ಬಾಗಲಕೋಟೆ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಹರ್ಷಗೌಡ ಪಾಟೀಲ್ ರಾಜಕೀಯ ಭವಿಷ್ಯ, ಸೇರ್ಪಡೆಗೆ ಯತ್ನಾಳ್ ವಿರೋಧಕ್ಕೆ ಲೋಕಸಭೆ ಚುನಾವಣೆ ಬಳಿಕ ಉತ್ತರ ಸಿಗಲಿದೆ. ಅಶೋಕ್ ಎಡ್ಡಳ್ಳಿ, ಟಿವಿ9 ವಿಜಯಪುರ.